ಪಾಲಿಟಿಕ್ಸ್ ಈಗ ಗುಜರಾತ್ ಅಂತ ತೆಗೆದುಕೊಳ್ಳಿ, ಈಗ ರಾಜಸ್ಥಾನ್ ತೆಗೆದುಕೊಳ್ಳಿ, ಎಲ್ಲ ಫಸ್ಟ್ ಟೈಮರ್ಸ್ ಆಗ್ಬಿಟ್ಟಿದ್ದಾರೆ. ಈಗ ನೀವು 7 ಟೈಮ್ ಗೆದ್ರು ನಿಮ್ನ ಹಿಂಗ್ಲ ಹೇಳಕ್ ಏನ್ ಮಾಡಕ್ಕಾಗಲ್ಲ. ಈಗ ನಾನು 8 ಸತಿ ಗೆದ್ದೀರಿ, ನೀವು 8 ಸತಿ ಗೆದ್ದೀರಿ, ಏನು ಮಾಡಕ್ಕಾಗಲ್ಲ. ಯಾರು ಬೇಕಾದ್ರೂ ಹಿಂದಿಯರು ಬಂದು ಕುತ್ಕೊಬಿಡು. ಅಲ್ಲ, ರಾಜಕೀಯದಲ್ಲಿ ಪಾಲಿಟಿಕ್ಸ್ ಸೀನಿಯರ್ ಜೂನಿಯರ್ ಅಂತಿಲ್ಲ. ಅಧಿಕಾರ ಸಿಕ್ಕಿದವನು ಸೀನಿಯರ್, ಸಿಕ್ಕದವನು ಜೂನಿಯರ್. ನಾನು ಕೇಳಿದ್ದಲ್ಲ, ಕರೆಕ್ಟ್ ಆಗಿ ಹೇಳಿದ್ರಿ. ಅಧಿಕಾರ ಸಿಕ್ಕಿದವರು ಸೀನಿಯರ್, ಅಧಿಕಾರ ಸಿಕ್ಕದಿರೋರು ಜೂನಿಯರ್. ಅವ್ರು ಯಾವಾಗ ಸೀನಿಯರ್ ಆತಾರೆ? ಸ್ವಾಮೀಜಿ ಯಾರೋ ಹೇಳ್ಬಿಟ್ಟಿದಾರಲ್ಲ ಮುಖ್ಯಮಂತ್ರಿ ಆತಾರೆ ಅಂತ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಯಾವಾಗ 2022ರಲ್ಲಿ ಈ ಆರೋಗ್ಯ, ಶಿಕ್ಷಣ, ಆದಾಯ ಇದ್ರ ಮೇಲೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಮಾಡ್ತಾರೆ. ಅದು 2022ರಲ್ಲಿ ಬಿಡುಗಡೆಯಾಗಿದೆ. 2022ರಲ್ಲಿ ಬಿಡುಗಡೆಯಾಗಿದೆ. ಅದರ ಪ್ರಕಾರ ಇದನ್ನು ಹೇಳ್ಬಿಡ್ತೀನಿ ನೋಡಿ. ಅದರ ಪ್ರಕಾರ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಯಾದಗಿರಿ 30ನೇ ಸ್ಥಾನ. ಪಾಲಿಟಿಕ್ಸ್ ಈಗ ಗುಜರಾತ್ ಅಂತ ತೆಗೆದುಕೊಳ್ಳಿ, ಈಗ ರಾಜಸ್ಥಾನ್ ತೆಗೆದುಕೊಳ್ಳಿ, ಎಲ್ಲ ಫಸ್ಟ್ ಟೈಮರ್ಸ್ ಆಗ್ಬಿಟ್ಟಿದ್ದಾರೆ. ಈಗ ನೀವು 7 ಟೈಮ್ ಗೆದ್ರು ನಿಮ್ನ ಹಿಂಗ್ಲ ಹೇಳಕ್ ಏನ್ ಮಾಡಕ್ಕಾಗಲ್ಲ. ಈಗ ನಾನು 8 ಸತಿ ಗೆದ್ದೀರಿ, ನೀವು 8 ಸತಿ ಗೆದ್ದೀರಿ, ಏನು ಮಾಡಕ್ಕಾಗಲ್ಲ. ಯಾರು ಬೇಕಾದ್ರೂ ಹಿಂದಿಯರು ಬಂದು ಕುತ್ಕೊಬಿಡು. ಅಲ್ಲ, ರಾಜಕೀಯದಲ್ಲಿ ಪಾಲಿಟಿಕ್ಸ್ ಸೀನಿಯರ್ ಜೂನಿಯರ್ ಅಂತಿಲ್ಲ. ಅಧಿಕಾರ ಸಿಕ್ಕಿದವನು ಸೀನಿಯರ್, ಸಿಕ್ಕದವನು ಜೂನಿಯರ್. ನಾನು ಕೇಳಿದ್ದಲ್ಲ, ಕರೆಕ್ಟ್ ಆಗಿ ಹೇಳಿದ್ರಿ. ಅಧಿಕಾರ ಸಿಕ್ಕದವರು ಸೀನಿಯರ್, ಅಧಿಕಾರ ಸಿಕ್ಕದಿರೋರು ಜೂನಿಯರ್. ಅವ್ರು ಯಾವಾಗ ಸೀನಿಯರ್ ಆತಾರೆ? ಸ್ವಾಮೀಜಿ ಯಾರೋ ಹೇಳ್ಬಿಟ್ಟಿದಾರಲ್ಲ ಮುಖ್ಯಮಂತ್ರಿ ಆತಾರೆ ಅಂತ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಯಾವಾಗ 2022ರಲ್ಲಿ ಈ ಆರೋಗ್ಯ, ಶಿಕ್ಷಣ, ಆದಾಯ ಇದ್ರ ಮೇಲೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಮಾಡ್ತಾರೆ. ಅದು 2022ರಲ್ಲಿ ಬಿಡುಗಡೆಯಾಗಿದೆ. 2022ರಲ್ಲಿ ಬಿಡುಗಡೆಯಾಗಿದೆ. ಅದರ ಪ್ರಕಾರ ಇದನ್ನು ಹೇಳ್ಬಿಡ್ತೀನಿ ನೋಡಿ. ಅದರ ಪ್ರಕಾರ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಯಾದಗಿರಿ 30ನೇ ಸ್ಥಾನ.